ನಡೆದಂತಹ ನೇಹಾ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಹತ್ಯೆಯನ್ನು ಖಂಡಿಸಿ ನಾಳೆ ಧಾರವಾಡದಲ್ಲಿ ಅರ್ಧ ದಿನ ಬಂದ್ಗೆ ಕರೆ ಕೊಡಲಾಗಿದೆ. ಮುಸ್ಲಿಂ ಸಮುದಾಯದ ವತಿಯಿಂದ ಈ ಒಂದು ಬಂದ್ಗೆ ಕರೆ ಕೊಡಲಾಗಿದ್ದು ಅಂಜುಮನ್ ಸಂಸ್ಥೆ ಇವತ್ತು ಘೋಷಣೆ ಮಾಡಿದೆ. ಧಾರವಾಡದಲ್ಲಿ ನಾಳೆ ಅರ್ಧ ದಿನ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡೋ ಮೂಲಕ ಮೌನವಾಗಿ ಮೆರವಣಿಗೆಯನ್ನು ಮಾಡೋ ಮೂಲಕ ಈ ಒಂದು ಹತ್ಯೆಯನ್ನು ಖಂಡಿಸಲಾಗುತ್ತೆ ಅಂತ ಹೇಳಿ ಈಗ ಅಂಜುಮನ್ ಸಂಸ್ಥೆ ಈಗ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಅರ್ಧ ದಿನ ಬಂದ್ ಜೊತೆಗೆ ಒಂದು ರೋಡಿಗೆ ನೇಹಾ ಹೆಸರನ್ನು ಇಡೋದಕ್ಕೂ ಕೂಡ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸಂಸ್ಥೆ ಅಧ್ಯಕ್ಷರಾಗಿರುವಂಥ ಇಸ್ಮಾಯಿಲ್ ತಮಟಗಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದು ನಾಳೆ ಧಾರವಾಡದಲ್ಲಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಡಲಾಗಿದೆ. ನೇಹಾ ಕೊಲೆ ಯಾವುದೇ ಜಾತಿ ಧರ್ಮ ಮೀರಿದ ಹೇಯ ಕೃತ್ಯ. ನಾಳೆ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಾಗುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಅಂಜುಮನ್ ಸಂಸ್ಥೆಯಿಂದ ಮೌನ ಮೆರವಣಿಗೆಯನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳಿ ಸುದ್ದಿಗೋಷ್ಠಿಯನ್ನು ನಡೆಸಿ ಇವತ್ತು ಅಂಜುಮನ್ ಸಂಸ್ಥೆ ಇದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ. ಜೊತೆಗೆ ಒಂದು ರೋಡಿಗೆ ನೇಹಾ ಹೆಸರನ್ನು ಇಡೋದಕ್ಕೂ ಕೂಡ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಎಲ್ಲರ ಒಂದು ಮನವಿ ಇದೆ. ಒಂದು ಕ್ಲಾಸ್ ರೂಮ್ ಇಲ್ಲಾಂದ್ರೆ ಒಂದು ಬ್ಲಾಕಿಗೆ ನೇಹಾ ಹಿರೇಮಠ ಹೆಸರಿಟ್ಟು ಅವರ ಪಾಲಕರಿಗೆ ಕರೆದು ಅದು ಓಪನಿಂಗ್ ಮಾಡಬೇಕಂತ ಇದೆ. ಮುಂದಿನ ಬರುವ ಅಕಾಡೆಮಿಕ್ ಇಯರ್ ಒಳಗೆ ಯಾವ್ದಾರ ಒಂದು ವಿಚಾರ ಮಾಡಿ ಯಾವ್ದಾರ ಕ್ಲಾಸ್ ರೂಮ್ ಇಲ್ಲಾಂದ್ರೆ ಒಂದು ಬ್ಲಾಕಿಗೆ ನೇಹಾ ಹಿರೇಮಠ ಅವರ ಇದೊಂದು ಹೆಸರಿಟ್ಟು ಅವ್ರ ಪಾಲಕರ ಕಡೆಯಿಂದ ಓಪನಿಂಗ್ ಮಾಡಿಸೋದು ನಾವು ಒಂದು ಚಿಂತನೆ ನಡೆಸಿದ್ವಿ. ಅಂಜುಮನ್ ಇಸ್ಲಾಮಿಯಿಂದ ಡಿ ಸಿ ಆಫೀಸಿಗೆ ಎಲ್ಲ ಸಮಾಜದವರು ಮೆರವಣಿಗೆ ಮೂಲಕ ಮನವಿಯನ್ನು ಸಲ್ಲಿಸಲಿ ಎಂದು ಎಲ್ಲರೂ ವಿಚಾರ ಮಾಡಿದ್ದಾರೆ. ನಾಳೆ ಒಂದು 10 ಗಂಟೆಯಿಂದ ಮೆರವಣಿಗೆ ಇದೆ ಮತ್ತು ಮೌನ ಮೆರವಣಿಗೆ ಇದೆ. ಮತ್ತು ಇನ್ನೊಂದು ಏನಂದ್ರೆ ಭಾಳಷ್ಟು ವ್ಯಾಪಾರಸ್ಥರು ಚಿಕನ್ ಅಂಗಡಿಯವರಾಗಲಿ, ಗ್ಯಾರೇಜ್ದವರಾಗಲಿ, ಫ್ರೂಟ್ ಮಾರ್ಕೆಟ್ದವರಾಗಲಿ, ಬ್ಯಾಂಕ್ದವರಾಗಲಿ, ಇನ್ಸ್ಟಿಟ್ಯೂಷನ್ದವರಾಗಲಿ ಮುಸ್ಲಿಮ್ಸು ಅವರು ಬಂದು ನಮ್ಗೆ ವೈಯಕ್ತಿಕ ನಾವು ಒಂದು ಅರ್ಧ ದಿವಸ ಕಂಡೋಲೆನ್ಸ್ ಮತ್ತು ಅವ್ರಿಗೆ ಫ್ಯಾಮಿಲಿ ಜೊತೆ ನಾವು ಅದೇ ಅಂತ ಹೇಳಲಿಕ್ಕೆ ನಾವು ಒಂದು ಅರ್ಧ ದಿವಸ ಬಂದ್ ನಾವು ಅಂಗಡಿ ಕೂಡ ಬಂದ್ ಮಾಡ್ತೀವಿ, ನಿಮ್ಗೆ ರೆಡಿಗೆ ಬರ್ತೀವಿ ಮತ್ತು ಅಂಗಡಿ ಕೂಡ ಬಂದ್ ಮಾಡಿ ಅದರ ಜಸ್ಟಿಸ್ ಫಾರ್ ನ್ಯಾಯ ಅಂತ ಒಂದು ಅಂಗಡಿಗೆ ಸ್ಟಿಕರನ್ನು ಹಚ್ಚಿ ನಮ್ಮ ಕಂಡೋಲೆನ್ಸ್ ವ್ಯಕ್ತ ಮಾಡ್ತೀವಿ. ಯಾರು ಮಕ್ಕಳಿಗೆ ಇಂಥ ಆಗಬಾರ್ದು. ಅಂಜುಮನ್ ಇಸ್ಲಾಮಿಯಿಂದ ಅಂಜುಮನ್ ಸಂಸ್ಥೆಯಿಂದ ಮತ್ತೊಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಹುಬ್ಬಳ್ಳಿಯ ಈ ಒಂದು ಹತ್ಯೆಯನ್ನು ಖಂಡಿಸಿ ಅಂಜುಮನ್ ಸಂಸ್ಥೆಯಿಂದ ಮತ್ತೊಂದು ತೀರ್ಮಾನ. ಮುಸ್ಲಿಂ ವಕೀಲರು ಯಾರೂ ಕೂಡ ಈ ಕೇಸ್ನನ್ನು ತೆಗೆದುಕೊಳ್ಬಾರ್ದು ಅನ್ನೋದು. ಹೀನ ಕೆಲಸ ಮಾಡಬೇಕು ಅಂತ ಯಾರೂ ಕೂಡ ಹೇಳೋದಿಲ್ಲ ಅಥವಾ ಇದನ್ನು ನಾವು ಖಂಡಿಸ್ತೀವಿ. 90 ದಿನಗಳಲ್ಲಿ ಈ ಪ್ರಕರಣ ಇತ್ಯರ್ಥ ಆಗಬೇಕು. ಅಂಜುಮನ್ ಸಂಸ್ಥೆ ಅಧ್ಯಕ್ಷ AM ಹಿಂಡಸಗೇರಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂಜುಮನ್ ಸಂಸ್ಥೆಯಿಂದ ಮತ್ತೊಂದು ತೀರ್ಮಾನ ಇದು. ಫಯಾಜ್ ಪರವಾಗಿ ಯಾವ ಮುಸ್ಲಿಂ ವಕೀಲ ಕೂಡ ವಕಾಲತ್ತು ಹಾಕಲ್ಲ ಅಥವಾ ವಕಾಲತ್ತು ವಹಿಸಲ್ಲ. ಮುಸ್ಲಿಂ ವಕೀಲರು ಈ ಕೇಸ್ನಲ್ಲಿ ಭಾಗಿಯಾಗೋದಿಲ್ಲ. ಹೀನ ಕೆಲಸ ಮಾಡಬೇಕು ಅಂತ ಯಾವುದೇ ಧರ್ಮ ಹೇಳೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. 90 ದಿನದಲ್ಲಿ ಈ ಪ್ರಕರಣ ಇತ್ಯರ್ಥ ಆಗಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಅಂಜುಮನ್ ಸಂಸ್ಥೆ ಅಧ್ಯಕ್ಷ AM ಹಿಂಡಸಗೇರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಅಲ್ಲಿ ವಿಶೇಷವಾದ ಈ ಕೇಸು ಕೊಡಬೇಕು. ನಾವು ಕೇಳ್ಕೊಂಡಿವಿ 90 ಡೇಸ್ನಲ್ಲಿ ಎಚ್ಚರ್ಥ ಆಗಬೇಕು. ವಿದಿನ್ 90 ದಿವಸದಲ್ಲಿ ಇದು ಒಂದು ಏನಾರ ಬರಬೇಕು. ಯಾಕಂದ್ರೆ ನಮ್ಮ ಕಡೆ ಹೈಕೋರ್ಟ್ ಇದೆ, ಜಿಲ್ಲಾ ಕೋರ್ಟ್ ಇದೆ ಮತ್ತು ಸಾಕಷ್ಟು ಜಾಗ ಇದೆ. ಇಲ್ಲೇ ಸ್ಪೆಷಲ್ ಕೋರ್ಟ್ ಮಾಡಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಈ ಕೇಸ್ ನಡೆಸಬೇಕು. ನಮ್ಮ ಧಾರವಾಡ ಆಗಲಿ ಹುಬ್ಬಳ್ಳಿ ಆಗಲಿ ಮುಸ್ಲಿಂ ಲಾಯರ್ಸ್ ಅಟೆಂಡ್ ಆಗಬಾರ್ದು. ದೇ ಶುಡ್ ನಾಟ್ ಟೇಕ್ ಪಾರ್ಟ್ ಇನ್ ದಿಸ್ ಕೇಸ್. ನಮ್ಮ ಧಾರವಾಡ ಆಗಲಿ ಹುಬ್ಬಳ್ಳಿ ಆಗಲಿ ಮುಸ್ಲಿಂ ಲಾಯರ್ಸ್ ಅಟೆಂಡ್ ಆಗಬಾರ್ದು. ದೇ ಶುಡ್ ನಾಟ್ ಟೇಕ್ ಪಾರ್ಟ್ ಇನ್ ದಿಸ್ ಕೇಸ್. ಈ ಕುರಿತು ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಹುಬ್ಬಳ್ಳಿಯಿಂದ. ಮೊನ್ನೆಯಿಂದಲೂ ಕೂಡ ನೇಹಾ ಹತ್ಯೆಯಾದ ದಿನದಿಂದಲೂ ಕೂಡ ನಿರಂತರವಾಗಿ ಕವರೇಜ್ ಅನ್ನ ಮಾಡ್ತಾ ಇದ್ರು. ಈಗಲೂ ಕೂಡ ಹುಬ್ಬಳ್ಳಿಯಲ್ಲೇ ಇದ್ದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಅಂಜುಮನ್ ಇಸ್ಲಾಂ ಸಂಸ್ಥೆ ಏನು ತೀರ್ಮಾನಕ್ಕೆ ಬಂದಿದೆ ಈ ಪ್ರಕರಣದಲ್ಲಿ? ನಾಗೇಂದ್ರ ಬಾಬು. ರಂಜಿತ್, ನೋಡಿ, ನೇಹಾ ಹತ್ಯೆ ವಿಚಾರವಾಗಿ
ಎಲ್ಲ ಧರ್ಮದವರು ಕೂಡ ಖಂಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೇವಲ ಒಂದು ಸಮುದಾಯ ಮಾತ್ರ ಇದನ್ನು ಖಂಡನೆಯನ್ನು ಮಾಡ್ತಾ ಇಲ್ಲ, ಮುಸ್ಲಿಂ ಸಮುದಾಯವೂ ಕೂಡ, ಅದರಲ್ಲೂ ಅಂಜುಮಾನ್ ಕಮಿಟಿ ಏನಿದೆ ಅದು ಕೂಡ ಈ ಒಂದು ಕೊಲೆಯನ್ನು ಖಂಡಿಸುವಂಥ ಕೆಲಸಕ್ಕೆ ಮುಂದಾಗಿದೆ. ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಅವರ ನಿವಾಸಕ್ಕೆ ಆಗಮಿಸಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡಿರೋದಲ್ಲದೆ, ಮತ್ತೊಂದು ಕಡೆ ಧಾರವಾಡದಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ನೋಡಿ, ನೇಹಾ ಕೊಲೆಯಲ್ಲಿ ಬಂಧಿತನಾಗಿರುವಂತಹ ಫಯಾಜ್ ಏನಿದ್ದಾನೆ, ಆತನ ಪರವಾಗಿ ಯಾರು ಕೂಡ ವಕಾಲತನ್ನು ವಹಿಸಬಾರದು ಅಂತೇಳಿ ಮುಸ್ಲಿಂ ವಕೀಲರಿಗೆ ಅವರು ಒಂದಷ್ಟು ಮೆಸೇಜನ್ನು, ಸಂದೇಶವನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡಿರೋದಲ್ಲದೆ 90 ದಿನದ ಒಳಗಾಗಿ ಈ ಒಂದು ಪ್ರಕರಣ ಇತ್ಯರ್ಥ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು, ಇದು ಯಾರು ಕೂಡ ಒಪ್ಪುವಂಥದ್ದಲ್ಲ, ಇದೊಂದು ಹೇಹ ಕೃತ್ಯ ಅಂತೇಳಿ ಅವರು ಅಂಜುಮಾನ್ ಸಂಸ್ಥೆ ಇವತ್ತು ತೀವ್ರವಾಗಿ ಖಂಡಿಸಿದೆ. ಮತ್ತೊಂದು ಮಹತ್ವದ ನಿರ್ಧಾರಕ್ಕೂ ಕೂಡ ಬಂದಿರುವಂಥದ್ದು, ನಾಳೆ ಧಾರವಾಡದಲ್ಲಿ ಅರ್ಧ ದಿನ ಬಂದ್ಗೆ ಕರೆ ಕೊಡಲಾಗಿದೆ. ಧಾರವಾಡದಲ್ಲಿ ಒಂದು ರಸ್ತೆಗೆ ನೇಹಾ ಹೆಸರನ್ನು ಹಿಡಿದಕ್ಕೂ ಕೂಡ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದಾರೆ. ನಾಳೆ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿಸೋ ಮೂಲಕ ಮೌನವಾಗಿ ಧಾರವಾಡದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಸಾಗುವ ಮೂಲಕ ಎಲ್ಲ ಮುಸ್ಲಿಂ ಸಮುದಾಯದವರು ಕೂಡ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಆ ಮೂಲಕ ಈ ಒಂದು ಕೊಲೆಯನ್ನು ಖಂಡಿಸ್ತೀವಿ ಅಂತ ಹೇಳಿ ಅಂಜುಮಾನ್ ಸಂಸ್ಥೆ ಈಗ ನಿರ್ಧಾರವನ್ನು ತೆಗೆದುಕೊಂಡಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ನಿಮ್ಮೆಲ್ಲ ಮಾಹಿತಿಗಾಗಿ.